ರಾಜ್ಯ ಸರ್ಕಾರ ದಿವಾಳಿಯಾಗಿದೆಯೇ ಗೊತ್ತಿಲ್ಲ. ಆದರೆ ಜನರಿಗೆ ಹೆಚ್ಚೆಚ್ಚು ಕುಡಿಸ್ರಿ ಅಂತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ಮಾಲೀಕರಿಗೆ ಸರ್ಕಾರ ಕಟ್ಟಪ್ಪಣೆ ಮಾಡಿದೆ. 10 ವರ್ಷದ ಹಿಂದಿನ ಕಾನೂನನ್ನೇ ಮತ್ತೆ ಜಾರಿ ಮಾಡಿ ಒಂದೊಂದು ಬಾರ್ ರೆಸ್ಟೋರೆಂಟ್ಗೆ ಲಕ್ಷಾಂತರ ರೂಪಾಯಿ ದಂಡ ಹಾಕಿ ಖಜಾನೆ ಭರ್ತಿ ಮಾಡಲಿಕ್ಕೆ ಮುಂದಾಗಿದೆ. ಇದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಎಂಜಿ ರೋಡಿನಲ್ಲಿ ಯುವತಿಯರ ಮೇಲಿನ ದೌರ್ಜನ್ಯ ಇನ್ನೂ ಮಾಸಿಲ್ಲ. ಇದಕ್ಕೆಲ್ಲ ಕಾರಣ ಮದಿರೆಯ ನಶೆ. ಇದೀಗ ರಾಜ್ಯ ಸರ್ಕಾರ ಕೂಡ ಮತ್ತಷ್ಟು ನಶೆ ಏರಿಸಲು ಮುಂದಾಗಿದೆ. ಅದೇ ಸಮಾಜವಾದ ಹಿನ್ನೆಲೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿಸಲಿಕ್ಕೆ ಹೊರಟಿದ್ದಾರೆ. ರಾಜ್ಯದ ಬೊಕ್ಕಸವನ್ನ ಭರ್ತಿ ಮಾಡಲಿಕ್ಕೆ ಕಂಡುಕೊಂಡಿರೋ ಮಾರ್ಗ ಎಂಥದ್ದು ಅಂತ ನೀವು ಕೇಳಿದ್ರೆ ಗಾಬರಿ ಬೀಳ್ತೀರಿ. ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಮದ್ಯ ಮಾರಾಟ ಮಾಡಬೇಕು ಅಂತ ಅಬಕಾರಿ ಇಲಾಖೆ ಹೊರಡಿಸಿರೋ ಸೂಚನೆಗೆ ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ. ರಾಜ್ಯ ಸರ್ಕಾರದ ಖಜಾನೆ ಬಂದು ಸದ್ಯಕ್ಕೆ ಬರಿದಾಗಿದೆ ಅಂತ ಸರ್ಕಾರವೇ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಅಬಕಾರಿ ಇಲಾಖೆ ಏನು ಮಾಡ್ತಿದೆ ಅಂದರೆ ರಾಜ್ಯದಾದ್ಯಂತ ಬಾರ್ಗಳಿಗೆ ಭೇಟಿ ಇಟ್ಬಿಟ್ಟು ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ. ಇವಾಗ ನೀವೆಲ್ಲರೂ ಏನು ಮಾಡಬೇಕು ಅಂದರೆ ನಿಮಗೆ ಬರೋವಂಥ ಗ್ರಾಹಕರಿಗೆ ಹೆಚ್ಚು ಮದ್ಯವನ್ನು ಕೊಡಿಸೋದ್ರ ಮೂಲಕ ಹೆಚ್ಚು ಹಣವನ್ನು ನೀವು ಸಂಪಾದನೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಆ ಹಣ ಸಂದಾಯ ಆಗಬೇಕು. ಮಾರಾಟ ಹೆಚ್ಚಳಕ್ಕೆ ಸೂಚನೆ, ಆಗದಿದ್ದಲ್ಲಿ ಲಕ್ಷಾಂತರ ರೂಪಾಯಿ ದಂಡ. ಸರ್ಕಾರಕ್ಕೆ ಅಬಕಾರಿ ಸುಂಕ ಬಹುದೊಡ್ಡ ಆದಾಯ. ಒಂದು ವೇಳೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳೇನಾದರೂ ಕಡಿಮೆ ಪ್ರಮಾಣದಲ್ಲಿ ಮದ್ಯ ಮಾರಾಟ ಮಾಡಿದ್ರೆ ಅಂತಹ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಲಕ್ಷಾಂತರ ರೂಪಾಯಿಗಳನ್ನ ದಂಡದ ರೂಪದಲ್ಲಿ ಕಟ್ಟಬೇಕು. 10 ವರ್ಷದ ಹಿಂದೆಯೇ ರದ್ದಾಗಿದ್ದ ಕಾನೂನು ಜಾರಿಗೆ ತರಲಾಗಿದೆ. ಹಾಗಾದ್ರೆ ಅದರಲ್ಲಿ ಏನಿದೆ ಅಂತಂದ್ರೆ ಬೆಂಗಳೂರಿನಂತ ನಗರಗಳಲ್ಲಿರೋ ಬಾರ್ಗಳು 468 ಲೀಟರ್ ಸಾರಾಯಿ ಮಾರಲೇಬೇಕು. ಅದೇ ರೀತಿ ಕಡಿಮೆ ಜನಸಂಖ್ಯೆ ಇರೋ ನಗರಗಳಲ್ಲಿರೋ ಬಾರ್ಗಳು 225 ಲೀಟರ್ ಹೆಚ್ಚು ನಶೆ ಇರುವ ಮದ್ಯವನ್ನ ಗ್ರಾಹಕರಿಗೆ ಕಡ್ಡಾಯವಾಗಿ ಮಾರಬೇಕಿತ್ತು. 2006ರಲ್ಲಿ ಜಾರಿಗೆ ತಂದಿದ್ದ ಈ ಕಾನೂನನ್ನು ರಾಜ್ಯ ಸರ್ಕಾರ 2014ರಲ್ಲಿ ರದ್ದುಗೊಳಿಸಿತ್ತು. ಆದರೆ ಇದೀಗ ಇದ್ದಕ್ಕಿದ್ದಂತೆ ರದ್ದಾಗಿರೋ ಕಾನೂನನ್ನ ಪುನಃ ಜಾರಿಗೆ ತರಲಾಗಿದೆ. ಒಂದು ದಶಕದ ಕಾಲ ಸರ್ಕಾರ ಹೇಳಿದಷ್ಟು ಮದ್ಯವನ್ನು ಒಮ್ಮೆಲೇ ಈಗ ಎಲ್ಲ ಬಾರ್ಗಳು ಕೂಡ ತಮ್ಮ ಗ್ರಾಹಕರಿಗೆ ಮಾರಬೇಕು ಅಂತ ಸರ್ಕಾರ ಪಟ್ಟು ಹಿಡಿದುಕೊಳ್ತಿದೆ. ಈ ರೀತಿ ಆದರೆ ಜನರ ಸಾರ್ವಜನಿಕ ಆರೋಗ್ಯ ಯಾವ ಒಂದು ಮಟ್ಟ ತಲುಪುತ್ತೆ ಮತ್ತು ಮಾನವೀಯತೆ ಇರುವಂಥ ಯಾವುದೇ ಒಂದು ಸರ್ಕಾರ ಇಂಥ ಒಂದು ಹೆಜ್ಜೆಯನ್ನು ಇಡಬಾರ್ದಿತ್ತು. ಸಮಾಜವಾದದ ಹಿನ್ನೆಲೆ ಹೊಂದಿರುವ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಮ್ಮ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮದ್ಯಪಾನ ನಿಷೇಧ ಮಾಡೋ ಮೂಲಕ ದೇಶದ ಮೆಚ್ಚುಗೆ ಗಳಿಸಿದ್ದಾರೆ. ಅದೇ ಸಮಾಜವಾದದ ಹಿನ್ನೆಲೆಯಿಂದಲೇ ಬಂದಿರೋ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮದ್ಯಪಾನಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕೆ ಹೊರಟಿರೋದು ನಿಜಕ್ಕೂ ವಿಪರ್ಯಾಸ. ಜಿ ಮಹಂತೇಶ್, ಸುವರ್ಣ ನ್ಯೂಸ್.